ಹೇ ಎವ್ರಿವನ್, ಯಾವಾಗಲೂ ನಾನು ಫ್ಯಾಷನ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ನಾನು ಫ್ಯಾಷನ್ ಬಗ್ಗೆ ಮಾತಾಡಬೇಕು ಅಂದರೆ, ನಾನು ಯಾವಾಗಲೂ ಕ್ಲೋತ್ ತೊಗೊಳ್ಳುವಾಗ ನಾನು ನಮ್ಮ ಮಮ್ಮಿ ಕರ್ಕೊಂಡು ಹೋಗ್ತಿದ್ದೆ. ಸೊ ಅವರು ಕೂಡನೇ ಹೋಗಿ ಅವಳೇ ಬಟ್ಟೆ ಸೆಲೆಕ್ಟ್ ಮಾಡ್ತಿಳು. ಅವಳು ಮಾಡಿ ಸೆಲೆಕ್ಟ್ ಬಟ್ಟೆ ನಾನು ಎಸ್ ಅಂದ್ಬಿಡ್ತಿದ್ದೆ. ಬಟ್ ನನಗೆ ಅದು ಇಷ್ಟ ಆಗಲಿ ಬಿಡಲಿ, ನಾನು ಅದಕ್ಕೆ ಎಸ್ ಅಂದ್ಬಿಡ್ತಿದ್ದೆ. ನೀವು ಕೂಡ ಈ ಥರ ಮಾಡಿದ್ದೀರಾ? ನನಗೆ ಏನು ಫ್ಯಾಷನ್ ಬಗ್ಗೆ ಎಫ್ನೂ ಗೊತ್ತಿರಲಿಲ್ಲ. ಬಟ್ ನಾನು ಮುಂದೆ ಹೋಗ್ತಾ ಹೋಗ್ತಾ ನನಗೆ ಫ್ಯಾಷನ್ ಅಂದರೆ ಏನು, ಅದೆಷ್ಟು ಇಂಪಾರ್ಟೆಂಟ್ ಇದೆ ಅಂತ ತಿಳ್ಕೊಂಡೆ. ಫ್ಯಾಷನ್ ಅಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ ಅಂತ ನಾನು ಫಸ್ಟ್ ಆಫ್ ಆಲ್ ಅಂದ್ಕೊಂಡಿದ್ದೆ. ಬಟ್ ಅದು ನಾನು ರಾಂಗ್ ವಿತ್. ಯಾಕಂದರೆ ಫ್ಯಾಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ಅದರದಿಂದನೇ ಸ್ಟಾರ್ಟ್ ಆಗೋದು. ಸೊ ನಾನು ಒಂದು ಬಟ್ಟೆ ತೊಗೊಂಡೆಂದರೆ ನಮ್ಮ ಮಮ್ಮಿ ಎಸ್ ಅನ್ನುತ್ತಾ ನಾನು ಅವಳ ಕಡೆ ನೋಡ್ತಾ ಇದ್ದೆ. ಬಟ್ ನನ್ನ ಚಾಯ್ಸ್, ನಾನು ಈ ಥರ ಚಾಯ್ಸ್ ಎಂದೂ ಮಾಡಿಲ್ಲ. ಬಟ್ ಇವಾಗಿನಿಂದ ನಾನು ಫ್ಯಾಷನ್ ಬಗ್ಗೆ ಸರ್ಚ್ ಮಾಡಿದೆ, ತುಂಬ ರಿಸರ್ಚ್ ಮಾಡಿ ಈ ವಿಡಿಯೋ ಹಾಕಿದ್ದೀನಿ. ಬಟ್ ಇವಾಗ ನಾನು ತುಂಬ ಚೇಂಜ್ ಆಗಿದ್ದೀನಿ. ಫ್ಯಾಷನ್ ಅಂದರೆ ಏನು, ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಏನು, ಏನು ಹಾಕೊಂಡ್ರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಅನ್ನಿರುತ್ತೆ. ಸೊ ಈ ವಿಡಿಯೋ ಎಲ್ಲ ಬಿಗಿನರ್ಗಿದೆ. ನೀವು ಕೂಡ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಮ ಬಟ್ಟೆದಿಂದ ಅಷ್ಟೇ ಕಾಣೋದು. ನೀವು ತುಂಬ ಸಲ ದೊಡ್ಡ ಮನುಷ್ಯರುಗಳಾಗ ಕೇಳುವಾಗ ನೀವು ಅದ್ರ ನೋಟಿಸ್ ಮಾಡಿರ್ತಾರೆ, ಅವರು ಬಟ್ಟೆ ತುಂಬ ಕಂಫರ್ಟ್ ಮತ್ತಂದರೆ ತುಂಬ ಸ್ಟೈಲಿಶ್ ಇರುತ್ತಾರೆ. ಸೊ ಅದಕ್ಕಾಗಿ ಅವರು ತುಂಬ ಇಂಪ್ರೂವ್ ಮತ್ತಂದರೆ ತುಂಬ ಸ್ಟೈಲಿಶ್ ಕಾಣ್ತಾರೆ. ಈ ಥರ ನೋಡಿ, ಇವಾಗ ನೀವು ತುಂಬ ಸ್ಟೈಲಿಶ್ ಕಾಣಿದ್ರೆ ತುಂಬ ಮೋಟಿವೇಟ್ ಫೀಲ್ ಮಾಡ್ತೀರಾ ಒಳಗಿಂದ. ಯಾಕಂದರೆ ನಿಮಗೆ ಒಂಥರ ಚೆನ್ನಾಗೇ ಫೀಲ್ ಆಗುತ್ತೆ. ಸೊ ಅದು ಹೆಂಗೆ ಮಾಡಬೇಕು ಅಲ್ಲ, ನಾವು ತುಂಬ ಬಟ್ಟೆ ಹಾಕೋಬೇಕು ಅಂತ ಏನಿಲ್ಲ. ನೀವು ವೇರ್ ಮಾಡುವಾಗ ನೀವು ಫಾರ್ಮಲ್ ಮತ್ತಂದರೆ ಕ್ಯಾಜುವಲ್ ಬಟ್ಟೆ ತೊಗೋಬೇಕು. ಅದರಲ್ಲಿ ನೀವು ಡಿಫ್ರೆಂಟ್ ಸ್ಟೈಲ್ ಆಫ್ ವೇರ್ ಮಾಡಬೇಕು. ಅದು ಹೆಂಗೆ ಮಾಡಬೇಕು ಅಂತ ಈ ವಿಡಿಯೋಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಿಮಗೆ ಫಸ್ಟ್ ಟೈಮ್ ಸ್ವಲ್ಪ ಮುಜುಗರ ಆಗ್ಬೋದು. ಬಟ್ ನಿಮಗೆ ಒನ್ ಟೈಮ್ ನಿಮಗೆ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಆ ಸಿಚುವೇಷನಲ್ಲಿ ನಿಮಗೆ ಹೋಗಲೇಬೇಕಾಗುತ್ತೆ. ಯಾಕಂದರೆ ನೆಗೆಟಿವ್ ಪಾಯಿಂಟ್ನೂ ಇರುತ್ತೆ. ಯಾಕಂದರೆ ನಿಮ್ಮ ಹಾಕೊಂಡಿದ್ದ ಡ್ರೆಸ್ ನೀವು ಕೆಲವೊಬ್ರು ನಿಮಗೆ ಜಡ್ಜ್ ಮಾಡ್ಬೋದು. ಬಟ್ ನಿಮಗೆ ಇಷ್ಟ ಇದೆ, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನಿಮ್ಗೆ ಇಷ್ಟ ಇದ್ದರೆ ನೀವು ಖಂಡಿತ ಹಾಕೋಬೋದು. ಸೊ ಈ ಡ್ರೆಸ್ಸನ್ನು ನಾನು ಹೇಳ್ತಾ ಇದ್ದೀನಿ. ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಅದರಲ್ಲಿ ನೀವು ಜೀನ್ಸ್ ಪ್ಯಾಂಟ್ ಹಾಕೋತಾ ಇದ್ದೀರಾ, ಜೀನ್ಸ್ ಪ್ಯಾಂಟಲ್ಲಿ ನಾನು ತುಂಬಾ ಜೀನ್ಸ್ ಪ್ಯಾಂಟ್ ಮತ್ತಂದರೆ ಟಿ ಶರ್ಟ್ ತೊಗೋಬೇಕು ಅಂತ ಹೇಳ್ತಾ ಇಲ್ಲ. ಅಲ್ಲಿ ನಿಮಗೆ ಕಲರ್ಸ್ ಕಾಂಬಿನೇಷನ್ ಮಾಡಬೇಕು. ಈ ಥರ ಲೂಸ್ ಪ್ಯಾಂಟ್ ಇದ್ದರೆ ಫಿಟ್ ಟಿ ಶರ್ಟ್ ತೊಗೋಬೇಕು. ಸೊ ಪಾಯಿಂಟ್ ನಂಬರ್ 1, ಅದರಲ್ಲಿ ನಿಮ್ಮ ಡ್ರೆಸ್ ಕೋಡ್ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಡ್ರೆಸ್ ಕೋಡ್ ಅಂದರೆ ಏನು, ನೀವು ಕುರ್ತಾ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಫಿಟ್ ಪ್ಯಾಂಟ್ ಇಲ್ಲಾಂದರೆ ಪ್ಲಾಂಜೋ ಟೈಪ್ ಪ್ಯಾಂಟ್ ವೇರ್ ಮಾಡಬೇಕು. ನೀವು ಲೂಸ್ ಪ್ಯಾಂಟ್ ವೇರ್ ಮಾಡ್ಕೋತಾ ಇದ್ದೀರಾ, ಅದರಲ್ಲಿ ಫಿಟ್ ಟಿ ಶರ್ಟ್ ವೇರ್ ಮಾಡ್ಕೋಬೇಕು. ಅಂದರೆ ಕೆಳಗಡೆ ಸ್ವಲ್ಪ ಲೂಸ್ ಇದ್ದರೆ ನೀವು ಮ್ಯಾಗ ಸ್ವಲ್ಪ ಫಿಟ್ ಇರಬೇಕು. ಯಾಕಂದರೆ ಎರಡು ಲೂಸ್ ಇದ್ದರೆ ನೀವು ಲೂಸ್ ಕಾಣ್ತೀರಾ, ಚೆನ್ನಾಗಿ ಅನಿಸೋದಿಲ್ಲ. ಡಿಫ್ರೆಂಟ್ ಟೈಪ್ ಆಫ್ ಪ್ಯಾಂಟ್, ಒಂದು ಫಿಟ್ ಪ್ಯಾಂಟ್ ತೊಗೋಬೇಕು, ಒಂದು ಬ್ಲ್ಯಾಕ್ ಮತ್ತಂದರೆ ಬ್ಲೂ ಕಲರ್ ತೊಗೋಬೇಕು. ಕಲರ್ ಕಾಂಬಿನೇಷನ್ ಮಾಡಬೇಕು ಅಂದರೆ ಎಲ್ಲ ಪ್ಯಾಂಟ್ ವೇರ್ ಎಲ್ಲ ಪರ್ಚೇಸ್ ಮಾಡೋಕ್ಕೂ ಆಗ್ತಿಲ್ಲ ಅಂದರೆ ಒಂದು ಬ್ಲೂ ಕಲರ್ ಪ್ಯಾಂಟ್ ಫಿಟ್ ಮತ್ತಂದರೆ ಒಂದು ಬ್ಲೂ ಕಲರ್ ಪ್ಯಾಂಟ್ ಲೂಸ್, ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಫಿಟ್ ಮತ್ತಂದರೆ ಒಂದು ಬ್ಲ್ಯಾಕ್ ಕಲರ್ ಪ್ಯಾಂಟ್ ಲೂಸ್. ನೀವು ನಿಮ್ಮ ರೊಕ್ಕ ಹಾಕ್ತೀರಾ ಅಂದರೆ ಸ್ವಲ್ಪ ಒಳ್ಳೆ ಕ್ವಾಲಿಟಿಲಿ ಆಗಬೇಕು. ಯಾಕಂದರೆ ನೀವು ತುಂಬ ಸಲ ವೇರ್ ಮಾಡ್ಬೋದು, ನಿಮ್ಮ ಮನೆ ನಿಮಗೆ ವೇಸ್ಟ್ ಆಗೋದಿಲ್ಲ. ನೀವು ಎಲ್ಲರೇ ಸುಮ್ಮನೆ ಅಷ್ಟೇ ಸಸ್ತಾ ತೊಗೊಂಡ್ರೆ ತುಂಬ ದಿನಗಳು ಬಾಳಿಕೆ ಬರೋದಿಲ್ಲ. ಸೊ ನೀವು ತೊಗೊಂಡ್ರೆ ಚೆನ್ನಾಗಿ, ನೀವು 3 ಪ್ಯಾಂಟ್ ತೊಗೊಂಡ್ರು ತುಂಬ ಚೆನ್ನಾಗಿ ವೇರ್ ಮಾಡ್ಬೋದು, ತುಂಬ ಸಲ ಸ್ಟೈಲ್ ಮಾಡ್ಬೋದು. ಆ ಥರ ತೊಗೋಬೇಕು. ಅದರಲ್ಲಿ ವೈಟ್ ಮತ್ತಂದರೆ ಬ್ಲ್ಯಾಕ್ ಟಿ ಶರ್ಟ್ ತೊಗೋಬೇಕು. ಯಾಕಂದರೆ ಅದು ಎಲ್ಲದರಲ್ಲಿ ಹೋಗುತ್ತೆ. ಸೊ ನೀವು ಡಿಫ್ರೆಂಟ್ ಸ್ಟೈಲ್ ಆಫ್ ವೇರ್ ಮಾಡ್ಬೋದು. ಕೋಟ್ ಹಾಕ್ಕೊಂಡು ವೇರ್ ಮಾಡ್ಬೋದು, ಇಲ್ಲ ಬೆಲ್ಟ್ ಹಾಕ್ಕೊಂಡು ವೇರ್ ಮಾಡ್ಬೋದು. ಬೆಲ್ಟ್ ಇರಲೇಬೇಕು. ನನಗೆ ಒಂದು ಟೈಮಲ್ಲಿ ಅನಿಸ್ತಿತ್ತು ಬೆಲ್ಟ್ ಅಂದರೆ ಪ್ಯಾಂಟ್ ಲೂಸ್ ಆದರೆ ಅಷ್ಟೇ ಹಾಕೋಬೇಕು. ಬಟ್ ಐ ಆಮ್ ರಾಂಗ್. ಯಾಕಂದರೆ ಬೆಲ್ಟ್ ಈಸ್ ಎ ಫ್ಯಾಷನ್, ಈಸ್ ಲುಕ್ ಬೆಟರ್. ಸೊ ಬೆಲ್ಟ್ ಕೂಡ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು. ಬೆಲ್ಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ, ನಿಮ್ಮ ಫ್ಯಾನ್ಸಿ ಲುಕ್ ಕಾಣುತ್ತೆ. ಬೆಲ್ಟ್ ಇಲ್ಲ ಅಂದರೆ ಒಂದು ಜಾಕೆಟ್ ತೊಗೊಳ್ಳಿ, ಜಾಕೆಟಲ್ಲಿ ಬ್ಲ್ಯಾಕ್ ಮತ್ತಂದರೆ ವೈಟ್ ಜಾಕೆಟ್ ತೊಗೋಬೋದು. ಮತ್ತಂದರೆ ಇಲ್ಲ ಅಂದರೆ ಕಲರ್ ಕಾಂಬಿನೇಷನಲ್ಲಿ ಒಂದು ಜಾಕೆಟ್ ತೊಗೋಬೋದು, ಗೋಲ್ಡನ್ ಕಲರ್ ಇಲ್ಲ ಅಂದರೆ ಚೀಪ್ ಕಲರ್, ಈ ಥರ. ಸೊ ನೀವು ಆ ಜಾಕೆಟ್ ಯೂಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ಲೂಸ್ ಪ್ಯಾಂಟ್ ಇದೆ ಬಟ್ ಟಿ ಶರ್ಟ್ ತುಂಬ ಫಿಟ್ ಇದೆ. ಇಲ್ಲಿ ಕೂಡ ಲೂಸ್ ಪ್ಯಾಂಟ್ ಇದೆ, ಟಿ ಶರ್ಟ್ ಕೂಡ ಫಿಟ್ ಇದೆ. ಈ ಥರ ನೀವು ವೇರ್ ಮಾಡಬೇಕು. ಒಂದು ಸಲ ಅರ್ಥ ಮಾಡ್ಕೊಳ್ಳಿ, ನೀವು ಒಂದು ಸಲ ಫಂಕ್ಷನ್ಗೆ ಹೋಗ್ತೀರಾ,
ಬಟ್ ನಿಮಗೆ ಲೆಹೆಂಗಾ ಹೆವಿ ಡ್ರೆಸ್ ಹಾಕೊಳ್ಳೋಕ್ಕೆ ನಿಮಗೆ ಖಂಡಿತ ಇಷ್ಟ ಇಲ್ಲ. ಬಟ್ ನೀವು ಈ ಥರ ಕ್ಯಾಜುವಲ್ ಆಗಿ ವೇರ್ ಮಾಡಿಕೊಂಡು ಫಂಕ್ಷನಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ಖಂಡಿತ ಹೋಗಬೇಕು. ಎಲ್ಲರೂ ಏನು ಅನ್ಕೋತಾರೆ, ಅದು ಈಸ್ ನಾಟ್ ಇಂಪಾರ್ಟೆಂಟ್. ಫ್ಯಾಷನ್ ಈಸ್ ವೆರಿ ಇಂಪಾರ್ಟೆಂಟ್. ಯುವರ್ ಸೆಲ್ಫ್ ರಿಕ್ವೆಸ್ಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಸೊ ಈ ಥರ ಕೂಡ ನೀವು ಡ್ರೆಸ್ ವೇರ್ ಮಾಡಿಕೊಂಡು ಹೋಗ್ಬೋದು. ಇದನ್ನು ಫ್ಯಾನ್ಸಿ ಮತ್ತಂದರೆ ಟ್ರೆಡಿಷ್ನಲ್ ಕೂಡ ಲುಕ್ ಕೊಡುತ್ತೆ. ಈ ಥರ ನೀವು ಸ್ವಲ್ಪ ಲೂಸ್ ಮಿಡ್ಡಿ ತೊಗೊಂಡು ಅದರಲ್ಲಿ ಫಿಟ್ ಟಾಪ್ ತೊಗೊಂಡ್ರೆ, ಒಂದು ಕೋಟ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ದೀರಾ ಅಂದರೆ ಟಿ ಶರ್ಟ್ ಮತ್ತಂದರೆ ಪ್ಯಾಂಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಟರ್ ಕ್ವಾಲಿಟಿ ಇದೆ. ಹೇ, ನಿಮಗೇನು ಜಾಸ್ತಿ ಬಟ್ಟೆ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ಕ್ಯಾಜುವಲ್ ಕಲರ್, ಕ್ಯಾಜುವಲ್ ಪ್ಯಾಂಟ್ಸ್ ತೊಗೋಬೇಕು. ಅದರಲ್ಲಿ ಯಾವಪ್ಪ ಕ್ಯಾಜುವಲ್ ಅಂದರೆ ಕಲರ್ ಡಿಫ್ರೆಂಟ್ ಅಂದರೆ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಆ ಚಾಯ್ಸ್ ಮಾಡಿ. ನನ್ನ ಫೇವ್ರೆಟ್ ಕಲರ್ ಬ್ಲ್ಯಾಕ್ ಮತ್ತಂದರೆ ಪಿಂಕ್ ಕಲರ್ ಇದೆ. ಸೊ ನನ್ನಲ್ಲಿ ಬ್ಲ್ಯಾಕ್, ಬ್ಲೂ, ಪಿಂಕ್ ಮತ್ತಂದರೆ ಬ್ರೌನ್ ಈ ಥರ ತೊಗೋತಿರ್ತೀನಿ. ಯಾಕಂದರೆ ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ವೇರ್ ಮಾಡ್ಬೋದು. ಪ್ಯಾಂಟನ್ನು ನೀವು ಒಂದು ಲೂಸ್ ಪ್ಯಾಂಟ್, ಬ್ಲೂ ಬ್ಲ್ಯಾಕ್ ಕಲರ್ ಪ್ಲಸ್ ಒಂದು ಪ್ಲಾಂಜೋ ಟೈಪ್ ಪ್ಯಾಂಟ್ ಮತ್ತಂದರೆ ಒಂದು ಡಂಗ್ರಿ ಟೈಪ್ ಪ್ಯಾಂಟ್ ಈ ಥರ ತೊಗೋಬೋದು. ಯಾಕಂದರೆ ನೀವು ಯಾವಾಗಲೂ ಸ್ಟೈಲ್ ಮಾಡುವಾಗ ನಿಮಗೆ ತುಂಬ ಈಸಿ ಆಗುತ್ತೆ. ತುಂಬ ಡ್ರೆಸ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಬಟ್ ನೀವು ಆ ರೊಕ್ಕ ನಿಮ್ಮ ಮನಿ ಸ್ಪೆಂಡ್ ಮಾಡ್ತಾ ಇದ್ದೀರಲ್ಲ, ಅದು ಒಳ್ಳೆ ಕ್ವಾಲಿಟಿಲಿ ಮಾಡಿ. ಅಂದರೆ ನಾನು ತುಂಬ ಲಕ್ಸುರಿ ಕ್ವಾಲಿಟಿ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ 800 to 700 ತನಕ ನೀವು ಪ್ಯಾಂಟ್ ತೊಗೋಬೋದು. ಯಾಕಂದರೆ ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ತುಂಬ ಸಲ ನೀವು ವೇರ್ ಮಾಡ್ಕೋಬೋದು, ಅದ್ರ ಕಲರ್ ಶೇಡ್ ಆಗೋದಿಲ್ಲ. ಪಾಯಿಂಟ್ ನಂಬರ್ 2 ಏನಪ್ಪ ಪಾಯಿಂಟ್ ನಂಬರ್ 2, ಯುವರ್ ಹೇರ್ ಸ್ಟೈಲ್. ನೋಡ್ಬೋದಾ, ನೀವು ಯಾವ ಥರ ಡ್ರೆಸ್ ಹಾಕ್ಕೊಂಡಿರಿ ನಿಮ್ಮ ಹೇರ್ ಸ್ಟೈಲ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಿಮ್ಮ ಹೇರ್ ಸ್ಟೈಲ್ ಮೇಲೆ ನಿಮ್ಮ ಲುಕ್ ಕಂಪ್ಲೀಟ್ ಅನಿಸುತ್ತೆ. ಸೊ ನೀವು ಓಪನ್ ಹೇರ್ ಇಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ನೀವು ಕರ್ಲಿ ಮಾಡಿ ಇದನ್ನು ಸ್ಟ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಚೆನ್ನಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಇರಬೇಕು. ಅಂದರೆ ಚೆನ್ನಾಗಿ ಒಂದು ಸ್ಟೈಲಿಸ್ಟ್ ಇರಬೇಕು. ಈಗ ನಾನು ಇಮೇಜ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ. ಈಗ ಥರ್ಡ್ ಪಾಯಿಂಟ್ ಅಂದರೆ 4th ಪಾಯಿಂಟ್ ಏನಪ್ಪ ಅಂದರೆ ಜ್ಯುವೆಲ್ಲರಿ ಇಂಪಾರ್ಟೆಂಟ್ ಇರುತ್ತೆ ಅಂತ ನಿಮಗೆ ಅನಿಸೋದಿಲ್ಲ, ಬಟ್ ಜ್ಯುವೆಲ್ಲರಿ ಆಲ್ಸೋ ಇಂಪಾರ್ಟೆಂಟ್. ಚಿಕ್ಕ ಚಿಕ್ಕ ಜ್ಯುವೆಲ್ಲರಿ ತುಂಬ ಅಂದರೆ ತುಂಬ ಬೆಟರ್ ಲುಕ್ ಕೊಡುತ್ತೆ. ನೀವು ವೆಸ್ಟರ್ನ್ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ಗೋಲ್ಡನ್ ಚೈನ್ ಇಲ್ಲ ಅಂದರೆ ಸಿಲ್ವರ್ ಚೈನ್ ಇಲ್ಲ ಅಂದರೆ ಬ್ಲ್ಯಾಕ್ ಗೋಲ್ಡನ್ ಚೈನ್ ಈ ಥರ ನಾನು ತೋರಿಸ್ತಾ ಇದ್ದೀನಿ ಇಮೇಜ್. ತುಂಬ ನಾಜೂಕಾಗಿ ತುಂಬ ಸಿಲ್ವರ್ ಈ ಥರ ಡಿಫ್ರೆಂಟ್ ಪ್ಯಾಂಡೆಂಟ್ ಚೈನ್ ನೀವು ಹಾಕೋಬೋದು. ಯಾಕಂದರೆ ಇವು ತುಂಬ ಅಂದರೆ ತುಂಬ ರೀಸನೇಬಲ್ ರೇಟಲ್ಲಿ ಇರುತ್ತೆ. ನೀವು ಬಟ್ ವೇರ್ ಮಾಡಿದ್ಮೇಲೆ ತುಂಬ ಗಾರ್ಜಿಯಸ್ ಕಾಣ್ತೀರಾ. ಈ ನಂಬರ್ 5 ವಾಚ್ ಆ್ಯಂಡ್ ಬ್ರೇಸ್ಲೆಟ್. ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಯು. ಯಾಕಂದರೆ ವಾಚ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ಫ್ಯಾನ್ಸಿ ಲುಕ್ ಆ್ಯಂಡ್ ಫ್ಯಾಷನ್. ಸೊ ಇವಾಗ ನಾವು ಡ್ರೆಸ್ಸಿಂಗ್ ಬಗ್ಗೆ ಮಾತಾಡಿದ್ವಿ. ಪ್ಯಾಂಟ್ಸ್, ಟಿ ಶರ್ಟ್ಸ್, ಜಾಕೆಟ್ಸ್, ಬೆಲ್ಟ್ ಮತ್ತಂದರೆ ಜ್ಯುವೆಲ್ಲರಿ. ಇವಾಗ ಏನಿದೆ ಶೂಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಶೂಸ್ ಎಷ್ಟು ತೊಗೋಬೇಕಂದ್ರೆ 3 ತೊಗೋಬೇಕು. ಅಂದರೆ ನೀವು ಏನು ಎಲ್ಲ ಡ್ರೆಸ್ ಮೇಲೆ ಮ್ಯಾಚಿಂಗ್ ಶೂಸ್ ಹಾಕೋರಿ ಫ್ಯಾನ್ಸಿ ಕಾಣ್ತೀರಾ, ತುಂಬ ಚೆನ್ನಾಗಿ ಗಾರ್ಜಿಯಸ್ ಕಾಣ್ತೀರಾ ಅಂತ ಅನ್ನೋದಿಲ್ಲ. ಬಟ್ ನೀವು 3 ಕ್ಯಾಜುವಲ್ ಶೂಸ್ ಅಂದರೆ ಎಲ್ಲದ್ರ ಮ್ಯಾಗೂ ಹೋಗ್ತಾವ ಅಂತ ಶೂಸ್ ಹೇಳ್ತಾ ಇದ್ದೀನಿ. ಫಸ್ಟ್ ವೈಟ್ ಶೂಸ್, ಅದು ಎಲ್ಲದ್ರ ಮ್ಯಾಗೂ ಹೋಗ್ತದೆ. ಸೆಕೆಂಡ್ ಹೀಲ್ಸ್ ಕೂಡ ನೀವು ಎನಿವೇರ್ ವೇರ್ ಮಾಡಿ ತುಂಬ ಗಾರ್ಜಿಯಸ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಆ್ಯಂಡ್ ಇವಾಗ ಶೂಸ್ ಡೈಲಿ ಹಾಕೊಳ್ಳೋಕೆ ಆಗಲ್ಲ ಮ್ಯಾಮ್, ತುಂಬ ಅಂದರೆ ತುಂಬ ಪೇನ್ ಆಗುತ್ತೆ ಅಂದರೆ ಸೊ ನೀವು ಫ್ಲ್ಯಾಟ್ ಶೂಸ್ ತೊಗೋರಿ. ಅಂದರೆ ಸ್ಯಾಂಡಲದಲ್ಲೇ ಫ್ಲ್ಯಾಟ್ ಸ್ಯಾಂಡಲ್ ಅಂತ ಬರುತ್ತೆ, ಆ ಥರ ಡೈಲಿ ವೇರ್ಗೆ ಅದು ಚೆನ್ನಾಗಿರಲ್ಲ. ಅಂದರೆ ಈ ಥರ ನೀವು ಡೈಲಿ ವೇರ್ ಚಪ್ಪಲ್, ಸ್ಲಿಪ್ಪರ್ ಮತ್ತು ಫ್ಯಾನ್ಸಿ ಸ್ಲಿಪ್ಪರ್ ಬರುತ್ತೆ ಇವಾಗ, ಆ ಸ್ಲಿಪ್ಪರ್ ತೊಗೊಳ್ಳಿ. ಅಂದರೆ ಟೋಟಲಿ 3 ಶೂಸ್ ನೀವು ತೊಗೋಬೇಕು. ಅಂದರೆ ತುಂಬ ನಿಮಗೆ ಯೂಸ್ಫುಲ್ ಇರುತ್ತೆ. 7th 8th ಪಾಯಿಂಟ್ ಅಂಪ ಏನಂದರೆ ನಿಮ್ಮ ಸ್ಕಿನ್ ಕೇರ್ ನೀವು ಚೆನ್ನಾಗಿ ಮಾಡ್ಕೋಬೇಕು. ಯಾಕಂದರೆ ಮೇಕಪ್ ಆಲ್ ಟೈಮ್ ನಿಮ್ಮ ಮುಖದ ಮೇಲೆ ಇರಲಿ ಬಿಡಲಿ, ಬಟ್ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಕಾಣುತ್ತೆ, ಪ್ಲಸ್ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೂ ಕೂಡ. ಸೊ ಸ್ಕಿನ್ ಕೇರ್ ಮಾಡ್ಕೋಬೇಕು. ಸ್ಕಿನ್ ಕೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೇರ್ ಸ್ಟೈಲ್ ಮಾಡ್ಕೊಳ್ಳಿ. ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ಡಿಫ್ರೆಂಟ್ ಲುಕ್ ಕಾಣುತ್ತೆ, ತುಂಬ ಗಾರ್ಜಿಯಸ್ ಕೂಡ ಕಾಣ್ತೀರಾ. ಸೊ ಡಿಫ್ರೆಂಟ್ ಹೇರ್ ಸ್ಟೈಲ್ ನಮ್ಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ತುಂಬ ಯೂಟ್ಯೂಬಲ್ಲಿ ವಿಡಿಯೋ ಕೂಡ ಇರ್ತವೆ. ಸೊ ಅದು ನೋಡಿ ನೀವು ಕಲಿಬೋದು ಮನೆಯಲ್ಲಿ ಡಿಫ್ರೆಂಟ್ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೋಬೇಕು. ನಿಮ್ಮ ಲುಕ್ ಮತ್ತಂದರೆ ನಿಮ್ಮ ಬಯೋಡೇಟಾ ನೀವು ಇಡ್ತಾ ಇದ್ರೆ ಜನರ ಮುಂದೆ ಅಂದರೆ ತುಂಬ ಚೆನ್ನಾಗಿರಬೇಕು. ಸೊ ನಿಮ್ಮ ಹೇರ್
ದಿಂದ ಜ್ಯುವೆಲ್ಲರಿ ಡ್ರೆಸ್ಸಿಂಗ್ ತನಾನು ನೀವು ತುಂಬಾ ಅಂದ್ರೆ ತುಂಬಾ ಗಜಿಯಸ್ ಕಾಣಬೇಕು ಅಂದ್ರೆ ನಿಮ್ಗೆ ಮೋಟಿವೇಟ್ ಫೀಲ್ ಆಗಬೇಕು ಅಂದ್ರೆ ಈ ತರ ನೀವು ಮಾಡಬೇಕು. ಅವಾಗೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಓಪನ್ ಏರ್ ಇಟ್ಟರೆ ತುಂಬಾ ಚೆನ್ನಾಗಿರ್ತದೆ. ಸೊ ನೀವು ಈ ತರ ಕ್ಲಿಪ್ ಹಾಕೊಂಡು ಓಪನ್ ಏರ್ ಕೂಡ ಇಡ್ಬೋದು. ಇಲ್ಲಾಂದ್ರೆ